ನೀವನ್ ಕಂಡಷ್ಟು ಯೂಟ್ಯೂಬಲ್ಲಿ ನಿಮ್ಗೆ ಯಾರೂ ಒಳ್ಳೇದು ಬಯಸಲ್ಲ, ನಿಮ್ಮ ಯೂಟ್ಯೂಬ್ ಚಾನಲ್ನ ಹ್ಯಾಕ್ ಮಾಡೋದನ್ನೇ ನೋಡ್ತಾ ಇರ್ತಾರೆ. ಇವತ್ತು ನಾನು ನಿಮಗೆ ಒಂದು ಮೇಲ್ ತೋರಿಸ್ತೀನಿ. ಈ ಒಂದು ಮೇಲ್ ನಿಮಗೂ ಕೂಡ ಬರುತ್ತೆ. ಬಂದರೆ ನೆಗ್ಲೆಕ್ಟ್ ಮಾಡಿ ಅಥವಾ ಡಿಲೀಟ್ ಮಾಡಿ ಏನೋ ಒಂದು ಮಾಡಿ, ಬಟ್ ರಿಯಾಕ್ಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಗೈಸ್. ನೀವೇನಾದ್ರು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ರೆ ಈ ಒಂದು ವಿಡಿಯೋ, ನಿಮ್ಮ ಫ್ರೆಂಡ್ಸ್ ಯಾರು ಯೂಟ್ಯೂಬ್ ಇಟ್ಕೊಂಡಿದ್ರೆ ಅವ್ರಿಗೆ ಒಂದು ವಿಡಿಯೋ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡಿ. ನೋಡಿ ಗೈಸ್, ಸೊ ನನಗೆ ಒಂದು ಯೂಟ್ಯೂಬಲ್ಲಿ ಒಂದು ಮೇಲ್ ಬರುತ್ತೆ ನನ್ನ ಒಂದು ಜಿಮೇಲ್ ಅಕೌಂಟ್ಗೆ. ಆ ಒಂದು ಮೇಲ್ ಫಸ್ಟು ಯಾವ ಥರ ಇತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ನೀವು ನೋಡ್ಬೋದು ಪಾರ್ಟ್ನರ್ ಪಾಲಿಸಿ ಅಪ್ಡೇಟ್ ಫಾರ್ ಕ್ರಿಯೇಟರ್ಸ್ ಅಂತ ಅಂದ್ಬಿಟ್ಟು ಒಂದು ಮೇಲ್ ಬಂದಿದೆ. ಈ ಒಂದು ಮೇಲಲ್ಲಿ ಅವರು ಕೊಟ್ಟಿದ್ದಾರೆ, ದಿಸ್ ಮೆಸೇಜ್ ಈಸ್ ಪ್ರೊವೈಡೆಡ್ ಟು ಶೇರ್ ಇನ್ಫಾರ್ಮೇಷನ್ ಅಬೌಟ್ ರೀಸೆಂಟ್ ಅಪ್ಡೇಟ್ಸ್ ಟು ದ program participation requirements to continue using the program under the current terms. Please review the revised policy ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಯೂಟ್ಯೂಬ್ ಟೀಮಿಂದನೇ ಬಂದಿರೋ ಥರ ಈ ಒಂದು ಮೇಲ್ ಬಂದಿದೆ, ಬಟ್ ಯೂಟ್ಯೂಬ್ ಟೀಮಿಂದ ಇದು ಬಂದಿರುವಂಥ ಮೇಲ್ ಅಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ಕ್ರಿಯೇಟರ್ಸ್ ಟೀಮ್ ಅಂತ ಬಂದಿದೆ. ಸೊ ಇದನ್ನು ನೋಡಿದ ತಕ್ಷಣ ಯೂಟ್ಯೂಬಿಂದನೇ ಬಂದಿರೋ ಥರ ಫೀಲ್ ಆಗುತ್ತೆ. ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಯೂಟ್ಯೂಬ್ ಅವರ ಹೆಸರಲ್ಲೇ ಇವರು ಒಂದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಈಗ ನಾನು ರಾಕಿಂಗ್ ಸ್ಟಾರ್ ಯಶ್ ಅಂತ ಕ್ರಿಯೇಟ್ ಮಾಡ್ಕೊಂಡು ಮೇಲ್ ಮಾಡಿಬಿಟ್ರೆ ನೀವು ರಾಕಿಂಗ್ ಸ್ಟಾರ್ ಯಶ್ ಅಂತ ನಂಬಿಡ್ತೀರಾ? ನಂಬಲ್ಲ ತಾನೆ. ಹಾಗೆ ಇವ್ರೇನು ಮಾಡಿದ್ದಾರೆ, ಯೂಟ್ಯೂಬ್ ಟೀಮೇ ಕಳಿಸಿರೋ ಥರ ಇವರು ಒಂದು ಸೆಟಪ್ನ ಫಸ್ಟು ಮಾಡ್ಕೊಂಡಿದ್ದಾರೆ. ಅದ್ರ ಮುಖಾಂತರ ನಮ್ಗೆ ಇಲ್ಲಿ ಕಳಿಸಿದ್ದಾರೆ ಏನು ಅಂತಂದರೆ, ಯೂಟ್ಯೂಬಲ್ಲಿ ಒಂದು ಹೊಸ ಪಾಲಿಸಿ ಬಂದಿದೆ, ಅಪ್ಡೇಟ್ ಆಗಿದೆ, ಸೊ ನೀವು ಇದನ್ನು ತೆಗೆದು ನೋಡಿ ಅಂತ. ಇಲ್ಲಿ ಅವ್ರು ಕೊಟ್ಟಿದ್ದಾರೆ, ಯು ಕ್ಯಾನ್ ಆಕ್ಸೆಸ್ ದ ಅಪ್ಡೇಟೆಡ್ ಡಾಕ್ಯುಮೆಂಟ್ ಅಟ್ ದ ಬಿಲೋ. ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ, ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಡಾಕ್ಯುಮೆಂಟ್ ಲಿಂಕನ್ನು ಕೊಟ್ಟಿದ್ದಾರೆ, ಅಲ್ಲಿ ಪಾಸ್ವರ್ಡ್ ಕೊಟ್ಟಿದ್ದಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಪಾಸ್ವರ್ಡ್ ಕೇಳುತ್ತೆ ನಿಮಗೆ. ಆ ಪಾಸ್ವರ್ಡ್ನ ಏನು ಹಾಕಬೇಕು ಅನ್ನೋದು ಅವರೇ ಕೊಟ್ಟಿದ್ದಾರೆ. ಅದು ಹಾಕಿದ್ರೆ ಅದು ಓಪನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಲಿಂಕ್ ವಿಲ್ ಓಪನ್ ದ ಡಾಕ್ಯುಮೆಂಟ್ ಕಂಟೈನಿಂಗ್ ದ ಲೇಟೆಸ್ಟ್ ಪಾಲಿಸಿ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಯೂಟ್ಯೂಬಲ್ಲಿ ಲೇಟೆಸ್ಟ್ ಪಾಲಿಸಿ, ಹೊಸ ಪಾಲಿಸಿ ಬಂದಿದೆ, ಹಾಗಾಗಿ ನೀವು ಬೇಗ ಕ್ಲಿಕ್ ಮಾಡಬೇಕು, ಚೆಕ್ಔಟ್ ಮಾಡಿ ಅಂತ ಯೂಟ್ಯೂಬರು ಹೇಳಿರೋ ಥರ ಇವರು ಹೇಳಿದ್ದಾರೆ. ಬಟ್ ಇಲ್ಲಿ ತನಕ ನಿಮಗೆ ಏನೋ ಅಷ್ಟೊಂದು ಏನಿಲ್ಲ ಬಿಡುಗರು, ನಮಗೇನಾದ್ರು ಮಾಡ್ಕೊಳ್ಳಿ ಯೂಟ್ಯೂಬ್ ಅವ್ರ ಅಪ್ಡೇಟ್ನ ಅಂತ ಅನ್ಕೋತಾ ಇರ್ತೀರ. ಬಟ್ ಕೆಳಗಡೆ ಟ್ವಿಸ್ಟ್ ಕೊಡ್ತಾರೆ ನೋಡಿ, KGF 3 ಪಿಕ್ಚರ್ ತೋರಿಸ್ತಾರೆ ಏನಂತ ನೋಡಿ. ಇಲ್ಲಿ ಪ್ಲೀಸ್ ಬಿ ಅವೇರ್ ದಟ್ ಕನ್ಫರ್ಮೇಷನ್ ಆಫ್ ದ ಅಪ್ಡೇಟೆಡ್ ಟರ್ಮ್ಸ್ ಈಸ್ ರಿಕ್ವೆಸ್ಟೆಡ್ ಬೈ December 31. ಈ ಒಂದು ಅಪ್ಡೇಟ್ನ ನೀವು 31ನೇ ತಾರೀಕು ಡಿಸೆಂಬರ್ ಒಳಗಡೆ ನೀವು ತೆಗೆದು ನೋಡಬೇಕು ಅಂತ ವಾರ್ನ್ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಸ್ವಲ್ಪ ಮೈಂಡು ಆ್ಯಕ್ಟಿವೇಟ್ ಆಗುತ್ತೆ, ಅಯ್ಯೋ ಏನೋ ಹೇಳ್ತವ್ರೆ ಯೂಟ್ಯೂಬರ್ ಸೀರಿಯಸ್ಸಾಗಿ ಹೇಳ್ತವ್ರೆ ಅಂತ. ನೋಡಿ, ಇಲ್ಲಿ ವಿತೌಟ್ ಕನ್ಫರ್ಮೇಷನ್ ಸಮ್ ಪ್ರೋಗ್ರಾಮ್ ಫೀಚರ್ಸ್ ಮೇ ಬಿಕಮ್ ಅನ್ಅವೈಲಬಲ್ ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸೊ ನೀವು ಇದನ್ನು ತೆಗೆದು ನೋಡಲಿಲ್ಲ ಅಂತಂದರೆ ಆಫ್ಟರ್ 31 ಡಿಸೆಂಬರ್ ಏನಾಗುತ್ತೆ ಅಂತಂದರೆ, ಸೊ ನೀವು ನಿಮ್ಮ ಚಾನಲಲ್ಲಿ ಪಬ್ಲಿಷಿಂಗ್ ನೀವು ಕಂಟೆಂಟ್ ಹೊಸ ವೀಡಿಯೋಗಳನ್ನ ಹಾಕೋಕ್ಕಾಗಲ್ಲ. ಆ್ಯಂಡ್ ಮೇಕಿಂಗ್ ಚೇಂಜಸ್ ಟು ಎಕ್ಸಿಸ್ಟಿಂಗ್ ಅಕೌಂಟ್, ನೀವು ನಿಮ್ಮ ಚಾನಲಲ್ಲಿ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಜನ್ರೇಟಿಂಗ್ ಮಾನಿಟೈಸೇಷನ್, ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡೋಕ್ಕಾಗಲ್ಲ. ಆ್ಯಂಡ್ ಆಕ್ಸೆಸಿಂಗ್ ಪ್ರೀವಿಯಸ್ಲಿ ಜನ್ರೇಟೆಡ್ ಮಾನಿಟೈಸೇಷನ್ ಅರ್ನಿಂಗ್ಸ್. ಇದೇನರ್ಥ, ನೀವು ಇಲ್ಲಿ ತನಕ ದುಡ್ಡು ಮಾಡಿರ್ತೀರಾ, ಅದನ್ನು ಆ್ಯಕ್ಸೆಸ್ಸೇ ಮಾಡೋಕ್ಕಾಗಲ್ಲ. ಆಯಿತಾ? ಇಲ್ಲಿ ನೋಡಿ ಇವ್ರ ಮೈಂಡ್ಸೆಟ್ ಯಾವ ಥರ ನಿಮ್ಮನ್ನು ಕ್ರ್ಯಾಕ್ ಮಾಡ್ತಾರೆ ಅಂತ ಫಸ್ಟು ನಿಮಗೆ ಸಮಾಧಾನವಾಗಿ ಹೇಳ್ತಾರೆ. ಯೂಟ್ಯೂಬಲ್ಲಿ ಈ ಥರ ಅಪ್ಡೇಟ್ ಬಂದಿದೆ, ಪಾಲಿಸಿ ಬಂದಿದೆ, ಬೇಗ ತಗೊಂಡು ನೋಡಿ ಅಂತ. ಸೊ ನೀವು ಅಲ್ಲಿ ಎಚ್ಚೆತ್ಕೊಳ್ಳಲ್ಲ ತುಂಬ ಜನ. ಕೆಳಗಡೆ ಮೆಸೇಜ್ ನೋಡಿದಾಗ ಏನಾಗುತ್ತೆ, ಹೊಸ ವೀಡಿಯೋ ಹಾಕೋಕ್ಕಾಗಲ್ಲ, ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ, ಯೂಟ್ಯೂಬಲ್ಲಿ ದುಡ್ಡು ಮಾಡಿರೋದು ಬರೋಲ್ಲ ಕೈಗೆ ಅಂತಂದ್ರೆ ಏನಾಗ್ತಾನೆ ವ್ಯಕ್ತಿ, ಆಗ ಅವನು ಹಿಂಗೆ ನೋಡ್ತಾ ಇರೋನು ಓಕೆ ಅನ್ಕೊಂಡು ನೋಡ್ತಾ ಇರ್ತಾನೆ. ಸಡನ್ನಾಗಿ ಜರಕ್ ಅಂತ ಶಾಕ್ ಹೊಡ್ದಂಗೆ ಆಯ್ತದೆ. ಅವಾಗ ಏನು ಮಾಡ್ತಾನೆ, ತಡಿಯಪ್ಪ ಯಾವುದು ಬೇಡ ಗುರು ನಮಗೆ, ಒತ್ತು ಇಲ್ಲಿ ಅಂತಂದ್ಬಿಟ್ಟು ಒತ್ತು ಬಿಡ್ತಾರೆ. ಆಯಿತಾ? ಇಲ್ಲಿ ಒತ್ತದ ಮೇಲೆ ಮುಗೀತು ಕತೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಟೈಟಲಲ್ಲಿ, ಯೂಟ್ಯೂಬ್ ಚಾನಲ್ ಹೊಗೆ. ಈ ಹೊಗೆ ಮಾಡೋದಕ್ಕೇ ಈ ಒಂದು ಮೇಲ್ನ ಇವರು ಕಳಿಸುವಂಥದ್ದು. ನೋಡಿ, ಮೊದಲನೇದಾಗಿ ಯೂಟ್ಯೂಬ್ ಅವರು ಯಾವತ್ತೂ ಕೂಡ ನಿಮ್ಗೆ ಈ ಥರ ವಾರ್ನ್ ಮಾಡಲ್ಲ, ಮೇಲ್ ಕಳಿಸಲ್ಲ. ಈ ಥರ ಯೂಟ್ಯೂಬಲ್ಲಿ ಏನೋ ಅಪ್ಡೇಟ್ ಪಾಲಿಸಿ ಬಂದಿದೆ, ಹೋಗಿ ತೆಗೆದು ನೋಡಿ ಅಂತ ಯಾವತ್ತೂ ಮಾಡಲ್ಲ ಅವರು. ಓಕೆ, ಸೊ ನೀವೇನಾದರೂ ರೂಲ್ಸನ್ನು ಬ್ರೇಕ್ ಮಾಡಿದ್ರೆ ಮೇಲ್ ಮಾಡ್ತಾರೆ, ಈ ಥರ ಬ್ರೇಕ್ ಮಾಡಿದ್ದೀರಾ ಅಂತಂದ್ಬಿಟ್ಟು, ರೂಲ್ಸ್ ಬ್ರೇಕ್ ಮಾಡಿದ್ದೀರಾ ಅಂತ ಎಲ್ಲ ವಾರ್ನಿಂಗ್ ಎಲ್ಲ ಬರ್ತವೆ. ಬಟ್ ಪಾಲಿಸಿ ಅಪ್ಡೇಟ್ ಆಗಿದೆ, ಇನ್ನೊಂದು ಬಂದಿದೆ ಅಂತ ಅಂದ್ಬಿಟ್ಟು ಬರಲ್ಲ. ಹಾಗಾಗಿ ಇದು ಈ ಥರ ಬಂದರೆ ಸ್ವಲ್ಪ ಹುಷಾರಾಗಿರಿ. ಯಾವ ಕ್ರಿಯೇಟರ್ಸ್ಗಳು ಕೂಡ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಸೊ ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾನಲ್ಗೆ ತುಂಬ ಸಮಸ್ಯೆ ಆಗುತ್ತೆ, ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗುತ್ತೆ. ಓಕೆ, ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಫ್ರೆಂಡ್ಸ್ ಯಾರು ಯೂಟ್ಯೂಬ್ ಚಾನಲ್ ಇಟ್ಕೊಂಡ್ರೆ ಅವ್ರಿಗೆ ಒಂದು ವೀಡಿಯೋ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು. ಸೊ ಬನ್ನಿ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಗೈಸ್.